ವೆಲ್ಫೇರ್ ಪಾರ್ಟಿಯ ರಾಜ್ಯಾಧ್ಯಕ್ಷರಿಗೆ ನಮಸ್ಕಾರಗಳು. ಇವತ್ತು ಮಾನ್ವಿ ತಾಲೂಕಿನಲ್ಲಿ ಹಲವಾರು ವಿಷಯಗಳು ಇದೆ ಸರ್. ಒಂದು ಸಮಸ್ಯೆ ಇಲ್ಲ, ಆರೋಗ್ಯ ಸಮಸ್ಯೆ ಐತೆ. ಎಲ್ಲ ಮಾನ್ವಿ ತಾಲೂಕು ಎಲ್ಲ ಭಾಳ ಸಮಸ್ಯೆ ಅವ ಸರ್. ಯಾಕಂದರೆ ನಮ್ಮ ವಾರ್ಡ್ನಲ್ಲಿ 11 ವಾರ್ಡ್ನಲ್ಲಿ ನಾವು ಅಲ್ಲೇ ಇರೋದು ಸರ್. 11 ವಾರ್ಡ್ನಲ್ಲಿ 12 ವಾರ್ಡ್ ಅಲ್ಲಿ 6 ಕೋಟಿ ಖರ್ಚು ಮಾಡಿ ಟ್ಯಾಂಕ್ ಮಾಡ್ಯಾರ ಸರ್. 6 ಕೋಟಿ ಟ್ಯಾಂಕ್ ಮಾಡಿ ಸುಮಾರು 2 ವರ್ಷ ಆಯ್ತು. ಮಾಡಿ ಕೇಸಿ ಅದೇ ರೀತಿ ಬಿಟ್ಬಿಟ್ರೆ ಸರ್. 6 ಕೋಟಿ ರೂಪಾಯಿನ ಜನರಿಗೆ ಒಪ್ಪಿಗೆ ಆಗಿಲ್ಲ ಅಂದರೆ ಆ 6 ಕೋಟಿ ಸರ್ಕಾರ ದುಡ್ಡು ದುರ್ಬಳಕೆ ಆಗ್ತದೆ ಸರ್. ಮಾನ್ವಿ ತಾಲೂಕಲ್ಲಿ ಹಲವಾರು ರೀತಿ ಸಮಸ್ಯೆಗಳು ಇದೆ ಸರ್. ಸುಮಾರು 20-25 ವರ್ಷ ಆಯ್ತು ಕಾಂಗ್ರೆಸ್ ಆಡಳಿತ ಮಾಡಕ್ಕೆ. ಯಾವುದೇ ಕೆಲಸ ಇಲ್ಲ. ಪೂರಾ ಮಾನ್ವಿ ತಾಲೂಕ್ ಜೀರೋ ಸರ್. ಜೀರೋ ಅಂತಾರಲ್ಲ, ಅಭಿವೃದ್ಧಿ 0. ಈ ರೀತಿ ಸಮಸ್ಯೆಗಳು ಭಾಳ ಸಮಸ್ಯೆ ಅವ. ನಿನ್ನೆ ಆರೋಗ್ಯ ಸಮಸ್ಯೆ, ಆರೋಗ್ಯಕ್ಕೆ ಹಾಸ್ಪಿಟಲ್, ತಾಯಿ ಮಕ್ಕಳ ಹಾಸ್ಪಿಟಲ್ ನಾನು ಲೈವ್ ಮುಖಾಂತರ ಒಂದು ವಿಡಿಯೋ ನೋಡಿದೆ ಸರ್. ಅಲ್ಲಿ ಶಿಕ್ಷಕರು, ಡಾಕ್ಟರ್ ಇಲ್ಲ, ಯಾರ್ಯಾರಿಲ್ಲ. ಅವನು ಲೈವ್ ಮುಖಾಂತರ ಆ ಹುಡುಗ ಹೇಳ್ತಾನೆ, ಇಲ್ಲಿ ನೋಡ್ರಿ ಆರೋಗ್ಯ ಸಮಸ್ಯೆಯಲ್ಲಿ ನಾವು ತೋರ್ಸ್ಕೊಂಬಕ್ ಬಂದ್ವಿ, ಇಲ್ಲಿ ಡಾಕ್ಟರ್ ಇಲ್ಲ, ಅಧಿಕಾರಿಗಳಿಲ್ಲ, ಯಾರಿಲ್ಲ ಅಂತ. ಭಾಳ ಸಮಸ್ಯೆ ಅವ. ನಮ್ಮ ತಾಲೂಕು ಸಮಸ್ಯೆ ಬಗ್ಗೆ ನಾನು ಮಾತಾಡ್ತೀನಿ, ಬೇರೆ ತಾಲೂಕು ಸಮಸ್ಯೆ ಮಾತಾಡಂಗಿಲ್ಲ. ಯಾಕಂದ್ರೆ ಹಲವಾರು ಕೋಟ್ಯಾಂಗಟ್ಲಿ ಅನುದಾನ ಕೊಡ್ತಾರೆ ಸರ್. ಇಲ್ಲಿ ಮೊನ್ನೆ ಟಿಪ್ಪು ಸುಲ್ತಾನ್ ಸರ್ಕಲ್ದಲ್ಲಿ ಉದ್ಘಾಟನೆ ಆಯ್ತು ಸರ್. ಜೆ ಕಾಮಗಾರಿ ಅಂತ. ಆ ಪೈಪ್ ಲೈನ್ ಎಲ್ಲಿ ಬೇಕಲ್ಲಿ ತೋಡ್ಬಿಟ್ರೆ ಸರ್, ಹಂಗೆ ಬಿಟ್ಟೋಗ್ಬಿಟ್ರೆ. ಅದು ನೀರು ಕಲೆಕ್ಷನ್ ಯಾರಿಗೆ ಕೇಳ್ಬೇಕು ಅರ್ಥ ಆಗೋದು. ಶಾಸಕರು ನೋಡಿದ್ರೆ ಹಿರಿಯ ವಯಸ್ಸಿನವರು, ಈಗ ಯಾರಿಗೆ ಕೇಳ್ಬೇಕು ನಾವು? ಬಹಳ ಸಮಸ್ಯೆ ಅವ ಸರ್. ಇಲ್ಲಿ ರಾಜಕಾರಣಿ ಮಾಡೋರು ಎಲ್ಲರೂ ಅವ್ರು ಕೂಡ ಮೌನಾಗಿ ಆಗಿದ್ದಾರೆ. ಯಾಕಂದ್ರೆ ಯಾರಿಗೆ ಕೇಳಬೇಕು ಅವ್ರು ಕೂಡ ಅರ್ಥ ಆಗೋಲ್ಲ. ಇಂಥ ಬಹಳ ಸಮಸ್ಯೆ ಅವ ಸರ್ ಮಾನ್ವಿ ತಾಲೂಕಿನಲ್ಲಿ. ಇಂಥ ಸಮಸ್ಯೆ ಅಂದರೆ ನಮ್ಮ ಸಮಸ್ಯೆದ್ದು ಇದು ಮಾನ್ವಿ ತಾಲೂಕು ಸಮಸ್ಯೆ ಆಗ್ಬಿಟ್ಟದ. ಅಷ್ಟು ಭಾಳ ಸಮಸ್ಯೆ ಆಗ್ತವೆ. ದಯವಿಟ್ಟು ತಾವು ನಮ್ಮ ತಾಲೂಕು ಬಗ್ಗೆ ಸ್ವಲ್ಪ ಕಾಳಜಿ ಇದ್ರೆ ಆ ನೀರಿನ ಟ್ಯಾಂಕಿಂದು ಸ್ವಲ್ಪ ನೀರು ಸೌಲಭ್ಯ ಮಾಡಿಕೊಟ್ರೆ ಒಳ್ಳೇದಾಗ್ತದೆ. ನಮಸ್ಕಾರ ಸರ್.